ಮಾಧ್ಯಮದವರಿಗೆ ಅದರಲ್ಲೂ ಪತ್ರಕರ್ತರಿಗೆ ಈ ಜಾತಿ ಧರ್ಮ ಪಕ್ಷ ಇದೆಲ್ಲವನ್ನ ಕೂಡ ಬ್ಯಾಲೆನ್ಸ್ಡ್ ಆಗಿ ಬಯಾಸ್ಡ್ ಇಲ್ಲದೆ ಮಾತನಾಡಬೇಕು ಅನ್ನೋ ಒಂದು ನಿಯಮ ಇದೆ. ಇವತ್ತು ಸ್ವಲ್ಪ ಅದರಿಂದ ಆಚೆ ಬಂದು ಮಾತನಾಡುವ ಸ್ವಾತಂತ್ರ್ಯವನ್ನು ನಾನು ಪಡ್ಕೊಳ್ಳೋಣ ಅಂತ ಹೇಳಿ 3 ಪ್ರಶ್ನೆಗಳ ಮೂಲಕ ಈ ಚರ್ಚೆಯನ್ನು ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದು, ಸಹನೆ ಸಹಬಾಳ್ವೆ ಜಾತ್ಯತೀತ ತತ್ವಕ್ಕೆ ತಲೆಬಾಗೋದನ್ನ ಕೇವಲ ಹಿಂದೂಗಳು ಮಾತ್ರ ಎಷ್ಟು ವರ್ಷ ಪಾಲನೆ ಮಾಡ್ತಾ ಬರಬೇಕು? ಮೊದಲ ಪ್ರಶ್ನೆ. ಎರಡನೆಯದ್ದು, ಹುಟ್ಟದಾಗಿಂದ ಬಹುತೇಕ ಇಲ್ಲಿವರೆಗೂ ನೀವು ಎಲ್ಲರೂ ಕೂಡ ಪ್ರತಿನಿತ್ಯ 5 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಆಜಾನ್ ಕೂಗೋದನ್ನ ಕೇಳ್ಕೊಂಡು ಬಂದಿದ್ರು ಕೂಡ ನಮ್ಮಲ್ಲಿ ನಿಮ್ಮಲ್ಲಿ ಯಾವತ್ತೂ ಕೂಡ ಕೋಮು ಭಾವನೆಗಳಿಗೆ ಧಕ್ಕೆ ಆಗೋದು, ಉದ್ವೇಗ ಉದ್ಘರ್ಷಗಳು ಆಗದೆ ಇರೋದು, ವರ್ಷಕ್ಕೆ ಒಂದೇ ಒಂದು ಬಾರಿ ಜೈ ಶ್ರೀರಾಮ್ ಜೈ ಗಣೇಶ ಅಂದ್ರೆ ಯಾಕೆ ಆಗಬೇಕು ಕೋಮು ಭಾವನೆಗಳಿಗೆ ಧಕ್ಕೆ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆಗೆ ಬರೋಣ. ಕಾಂಗ್ರೆಸ್ ಪಕ್ಷದವರು ಇನ್ನೆಷ್ಟು ವರ್ಷಗಳ ಕಾಲ ಕ್ರೈಮ್ ಆಗಿ ಕ್ರಿಮಿನಲ್ಗಳಾಗಿ ನೋಡೋದನ್ನ ಬಿಟ್ಟು ಕ್ರೈಮ್ನ ಹಿಂದೆ ಕ್ರಿಮಿನಲ್ಗಳ ಹಿಂದೆ ಧರ್ಮವನ್ನ ಹುಡ್ಕೊಂಡು ಹೋಗ್ತಾರೆ, ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ, ತುಷ್ಟೀಕರಣ ಮಾಡ್ಲಿಕ್ಕೆ ಹೊಡ್ತಾರೆ. ಸ್ಟ್ರೇಟ್ ಪ್ರಶ್ನೆಗಳು. ಇದು ಬಯಾಸ್ಡ್ ಅಂತ ಕೆಲವರಿಗೆ ಅನ್ನಿಸ್ಬಹುದು, ಕೆಲವರಿಗೆ ಪತ್ರಿಕಾ ಧರ್ಮಕ್ಕೆ ಉಲ್ಟಾ ಅಂತ ಕೂಡ ಅನ್ನಿಸ್ಬಹುದು. ಆದರೆ ಈ ದೇಶದಲ್ಲಿ ಈ ನೆಲದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರ ಧ್ವನಿಯಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಈ 3 ಪ್ರಶ್ನೆಯನ್ನ ಕೇಳ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೆ. ಪ್ರಶ್ನೆ ಕೇಳ್ತಾ ಇರೋದು ಮತ್ತೆ ಹೇಳಬೇಕಾಗಿಲ್ಲ, ನಾಗಮಂಗಲದಲ್ಲಿ ನಿನ್ನೆ ನಡೆದ ಘಟನೆಯ ಹಿನ್ನೆಲೆಯನ್ನ ಇಟ್ಕೊಂಡು ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ಡಿಬೇಟ್ಗೆ ಪ್ಯಾನಲಿಸ್ಟ್ನ ಕಳಿಸಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮುಸ್ಲಿಂ ಮುಖಂಡರು ಚಿಂತಕರಾಗಿರುವ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಸರಿದ್ದಾರೆ, ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಗಳೇ, ನನ್ನ ಪ್ರಶ್ನೆ ನಿಮಗೆ ಕೇಳಿಸ್ತು ಅಂತ ಅನ್ಕೊಳ್ತೀನಿ. 3 ಪ್ರಶ್ನೆ. ಅದರಲ್ಲಿ ಮೊದಲ ಪ್ರಶ್ನೆ ನಿಮಗೆ ಕೇಳ್ತೀನಿ. ನಾನು ಹುಟ್ಟಿದೂರು ಸರ್, ಬೆಂಗಳೂರಿಗೆ ನಾನು ಬರೋವರೆಗೂ ಹೆಚ್ಚು ಕಮ್ಮಿ 20-21 ವರ್ಷ ಇದ್ದ ಊರಿನಲ್ಲಿ ಪ್ರತಿನಿತ್ಯ ನಾನು ನನ್ನ ಮನೆಯ ಪಕ್ಕದಲ್ಲಿ ಪ್ರತಿದಿನ 5 ಬಾರಿ ಆಜಾನ್ ಕೇಳ್ಕೊಂಡು ಬಂದಿದ್ದೆ. ಒಂದೇ ಒಂದು ದಿನ ನನಗಾಗ್ಲಿ ನನ್ನ ಕುಟುಂಬದವ್ರಿಗಾಗ್ಲಿ ನನ್ನ ಅಕ್ಕಪಕ್ಕ ಮನೆಯಲ್ಲಿದ್ದವ್ರಿಗಾಗ್ಲಿ ಯಾವತ್ತೂ ಕೂಡ ಅದು ನಮ್ಮ ಕೋಮು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸುತ್ತೆ ಕೆಲವರಿಗೆ ಜೈ ಶ್ರೀರಾಮ್, ಯಾಕೆ ಅನ್ನಿಸುತ್ತೆ ಕೆಲವರಿಗೆ ಜೈ ಗಣೇಶ ಅಂದ ತಕ್ಷಣ ಕೋಮು ಭಾವನೆಗೆ ಧಕ್ಕೆ ಅಂತ? ಅಂದ್ರೆ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಹಿಂದೂಗಳು ಬಲಾಢ್ಯರಾಗ್ತಾರೆ ಅನ್ನುವಂತ ಏನೋ ಒಂದು ರೀತಿಯ ಮರ್ಕಟ ಭಾವ ಈ ಹುಳಗಳಿಗೆ ಮನಸ್ಸಲ್ಲಿ ಬಿದ್ದಿದೆ ಅಂತ ನಮಗನ್ನಿಸ್ತದೆ. ಇದನ್ನ ಸನ್ಮಾನ್ಯ ಗೃಹ ಮಂತ್ರಿಗಳು ಇದು ಕ್ಷುಲ್ಲಕ ವಿಷಯ, ಸಣ್ಣ ವಿಷಯ ಅಂತ ಅದರ ಮೇಲೆ ಒಂಥರ ಫೋಕಸ್ ಮಾಡ್ತಾರೆ. ಇದನ್ನ ನಮ್ಗೆ ಗಮನಿಸಿದಾಗ ನಮ್ಗನ್ನಿಸಿದ್ದು ಇದು ಬೇಕುಂತಲೇ ನಡೆದಿರುವಂತಹ ಘಟನೆ. ಆ ಪ್ರದೇಶದಲ್ಲಿ ಗಣಪತಿಯ ವಿಸರ್ಜನೆ ಬರ್ತದೆ ಎನ್ನುವುದು ಅವರಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಪೂರಕವಾದಂತಹ ಸಂಚನ್ನ ಅವರು ಹೆಣೆದು, ಇಲ್ಲದಿದ್ರೆ ಪೆಟ್ರೋಲ್ ಬಾಂಬಲ್ಲಿ ಯಾಕೆ ಬರಬೇಕು, ತಲವಾರು ಯಾಕೆ ಬರಬೇಕು, ದೊಣ್ಣೆ ಕತ್ತಿ ಗುರಾಣಿಗಳು ಯಾಕೆ ಬರಬೇಕು? ಅಲ್ಲ ಶ್ರೀಗಳ, ಇದಕ್ಕೆಲ್ಲ ಬರೋಣ. ನನ್ ಬೇಸಿಕ್ ಪ್ರಶ್ನೆ ಅಪ್ಪ, ಈ ಕಂಪ್ಲೇಂಟ್ ಏನು? ಮಸೀದಿ ಮುಂದೆ ನಿಂತ್ಕೊಂಡ್ಬಿಟ್ಟು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ರು, ಅದಕ್ಕೆ ಕಲ್ಲು ತೂರಾಟ. ರಸ್ತೆ ಮೇಲೆ, ಮಸೀದಿ ಒಳಗ್ ಹೋಗಿಲ್ಲ, ರಸ್ತೆ ಮೇಲೆ, ಸಾರ್ವಜನಿಕ ರಸ್ತೆ ಮೇಲೆ ನಿಂತ್ಕೊಂಡು ಜೈ ಶ್ರೀರಾಮ್ ಅಂತ ಕೂಗಿದ್ರೆ, ಅದು ಮಸೀದಿ ಮುಂದೆನೆ ನಿಂತು ಕೂಗಿದ್ರು ಕೂಡ ಯಾಕೆ ಅನ್ನಿಸ್ಬೇಕು ಅದು ಕೋಮು ಭಾವನೆಗೆ ಧಕ್ಕೆ ಅಂತ? ಒಬ್ಬ ಭಾರತೀಯನಾದ ಒಬ್ಬ ಮುಸಲ್ಮಾನ ಅಥವಾ ಒಬ್ಬ ಭಾರತೀಯನಾದ ಯಾವುದೇ ನಾಗರಿಕ ನಾನು ಈ ಮಣ್ಣಿನಲ್ಲಿ ಬದುಕ್ತಾ ಇದ್ದೇನೆ ಅಂತಂದ ಮೇಲೆ ಯಾವುದಾದರೇನಂತೆ? ಈಗ ಆಜಾನನ್ನ ನಾವು ಕೇಳ್ತೇವೆ ಅಂತಂದ್ರೆ ನಮಗೆ ಸಹನೆ ಇದೆ ಅಥವಾ ನಮಗೆ ತಾಳ್ಮೆ ಇದೆ ಅಂತಲ್ಲ, ಆದ್ರೆ ಅವರಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಬಂದಾಗ ಬಹುಶಃ ಅವರ ಮನಸ್ಸಿನಲ್ಲಿ ಏನೋ ನಾವು ಪ್ರತ್ಯೇಕ ಅನ್ನುವಂತ ಯಾವುದೋ ಒಂದು ಸಗಣಿಯ ಹುಳ ಅವರ ಮನಸ್ಸಿನೊಳಗೆ ತುಂಬಿ ಬಂದಿದೆ ಅಂತ ನಮ್ಗೆ ಇಷ್ಟೇ ಅರ್ಥ ಆಗುದು. ಇದಕ್ಕಿಂತ ಬೇರೆ ವಿಷಯ ಅನ್ನಿಸುವುದೇ ಇಲ್ಲ. ಯಾಕೆಂತ ಕೇಳಿದ್ರೆ ಈ ಪ್ರತ್ಯೇಕತಾವಾದದ ಕೂಗು ಇದೆಯಲ್ಲ, ನಾನು ಪ್ರತ್ಯೇಕ ಇರಬೇಕು, ನಾನು ನನ್ನ ಗುಂಪಿನ ಒಳಗಿರಬೇಕು ಅನ್ನುವಂತಹ ಮನಸ್ಸೋ ಇಚ್ಛೆಯ ಭಾವನೆಗಳೇನಿದೆ, ಇದು ದೇಶವನ್ನ ಹಾಳು ಮಾಡ್ತದೆ. ಇಲ್ಲಿ ದೇಶ ಹಾಳಾಗ್ತಾ ಇದೆ, ಧರ್ಮ ಹಾಳಾಗ್ತದೆ ಅನ್ನುವುದನ್ನ ನಾವು ಗಮನಿಸುವುದಿಲ್ಲ. ದೇಶ ಹಾಳಾಗ್ತದೆ.
ಅಭಿವೃದ್ಧಿ ಅಥವಾ ಏಳಿಗೆ ಅಥವಾ ನಮ್ಮಲ್ಲಿರುವಂತಹ ಸಾಮರಸ್ಯ ಏನಿದೆ, ಈ ಸಾಮರಸ್ಯ ಒಂದೇ ಕೈಯಲ್ಲಿ ಆಗೋದಿಲ್ಲ, ಎರಡು ಕೈ ಸೇರಬೇಕು. ಮುಸಲ್ಮಾನ ಇರ್ಲಿ, ಹಿಂದೂ ಇರ್ಲಿ, ಇರುವರು ಒಟ್ಟಿಗೆ ಹೋಗಬೇಕಾದ್ರೆ ಭಾವನೆಗಳ ಜೊತೆ ನಾವು ಹೋಗ್ಬೇಕು. ಆ ಭಾವನೆಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅವ ಜೈ ಶ್ರೀರಾಮ್ ಕೂಗಿದ ಅಂತಂದ ಕೂಡಲೇ ಇನ್ನೊಬ್ಬ ಮುಸಲ್ಮಾನ ಏರ್ಬೇಕು ಅಂತ ಇಲ್ಲ, ಅಥವಾ ಅವನು ಆಜಾನು ಕೂಗಿದ ಅಂತ ಇವನು ಹಿಂದೂ ಒಬ್ಬ ನಾಗರಿಕ ಏರ್ಬೇಕು ಅಂತ ಇಲ್ಲ. ಇಲ್ಲಿ ಇರುವಂತಹ ಭಾರತೀಯವಾದ ಭಾವನೆಗಳು, ನಾನು ಪ್ರತ್ಯೇಕ, ನಾನು ಬೇರೆ, ನಾನು ಎಲ್ಲಿಂದಲೋ ಬಂದವ ಅನ್ನುವ ಭಾವನೆಯಿಂದ ಹೊರಗೆ ಬಂದು ಬದುಕುವಂತಹ ಭಾವನೆ ಇದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಜೀವನ ಇದೆ ಅಂತ ನಮಗನ್ನಿಸ್ತದೆ. ಸರಿ, ಮಾತನಾಡ್ತೀನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.